ಪಾವಗಡ ತಾಲೂಕಿನ ಜನಪ್ರಿಯ ಶಾಸಕರಾದ HV ವೆಂಕಟೇಶ್ ಅವರ ಆಪ್ತ ಸ್ನೇಹಿತರು ಮತ್ತು ಪಾವಗಡ ಪುರಸಭಾ ಸದಸ್ಯರಾದ ಕಲ್ಪವೃಕ್ಷ ರವಿ ಅವರ ಹುಟ್ಟುಹಬ್ಬವನ್ನು 17/2/2025 ಸೋಮವಾರ ಸಂಜೆ ಅವರ ಸ್ವಗೃಹದಲ್ಲಿ ಏರ್ಪಡಿಸಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಅವರ ಅಭಿಮಾನಿಗಳು ಕರೆ ನೀಡಿದ್ದಾರೆ. ಅರೆ ಇದೇನಪ್ಪ ಇದು, ಹೆಂಗಸರು ಮಕ್ಕಳು ಪುರುಷರೆಲ್ಲ ಸೇರಿಕೊಂಡು ಟ್ರ್ಯಾಕ್ಟ್ರಲ್ಲಿ ಹತ್ಕೊಂಡು ಬಿಂದಿಗೆಗಳನ್ನ ಮತ್ತು ಈ ಒಂದು ಡ್ರಮ್ಗಳನ್ನ ಇಟ್ಕೊಂಡು ಎಲ್ಲೋ ನೀರಿಗಾಗಿ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಲ್ವಾ. ನಿಮ್ಮ ಊಹೆ ಕರೆಕ್ಟಾಗಿದೆ. ಆದರೆ ಇದು ಎಲ್ಲಪ್ಪ ಅಂತೀರಾ, ಬೆಳಗಾಮೋ ಗುಲ್ಬರ್ಗನೋ ವಿಜಯಪುರ ಜಿಲ್ಲೆನೋ ಸಾಮಾನ್ಯವಾಗಿ ಇಂಥ ಒಂದು ನೀರಿಗಾಗಿ ಆ ಒಂದು ಗ್ರಾಮಗಳಲ್ಲಿ ನೀರಿಲ್ಲದೆ ಪರದಾಡ್ತಾ ಟ್ರ್ಯಾಕ್ಟರ್ಗಳಲ್ಲಿ ಎತ್ತಿನ ಗಾಡಿಗಳಲ್ಲಿ ನೀರನ್ನು ತೆಗೆದುಕೊಂಡು ಬರೋದು ನಾವು ನೋಡ್ತಾ ಇದ್ದೀವಿ. ಆದರೆ ಈ ಒಂದು ದೃಶ್ಯ ಈಗ ನಮ್ಮ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ರ್ಯಾಪ್ಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಾಗೇನಹಳ್ಳಿ ಗ್ರಾಮದಲ್ಲಿ ಜರುಗಿದೆಯಂತೆ. ಹೌದು, ಈ ಒಂದು ನಾಗೇನಹಳ್ಳಿ ಗ್ರಾಮದಲ್ಲಿ ಕಳೆದೊಂದು ವಾರದಿಂದ ನೀರಿಗಾಗಿ ಪರದಾಡ್ತಾ ಇದ್ದಾರಂದರೆ. ಯಾಕಪ್ಪ ಅಂದರೆ ಈ ಒಂದು ಪಂಪು ಮೋಟ್ರು ಸುಟ್ಟೋಗಿದೆಯಂತೆ. ಈ ಒಬ್ಬ ಮೆಕ್ಯಾನಿಕ್ಕು ಪಂಚಾಯತಿಯಿಂದ ಹಣ ನೀಡದೇ ಇರೋದ್ರಿಂದ ಆ ಪಂಪು ಮೋಟ್ರನ್ನ ರಿಪೇರಿ ಮಾಡಿಕೊಡದೇ ಇರೋದರಿಂದ ನೀರನ್ನು ಬಿಟ್ಟಿಲ್ಲಂತೆ. ಇದರಿಂದ ನಾಗೇನಹಳ್ಳಿ ಗ್ರಾಮಸ್ಥರು ಟ್ರ್ಯಾಕ್ಟರ್ಗಳಲ್ಲಿ ಹೆಂಗಸರು ಮಕ್ಕಳು ಎಲ್ಲ ಸೇರಿಕೊಂಡು ಪಕ್ಕದ ಗ್ರಾಮಕ್ಕೆ ತೆರಳಿ ಡ್ರಮ್ಮುಗಳಲ್ಲಿ ಬಿಂದಿಗೆಗಳಲ್ಲಿ ನೀರನ್ನು ತುಂಬಿಕೊಂಡು ಬರ್ತಾ ಇದ್ದಾರಂತೆ. 2352 ಕೋಟಿ ವೆಚ್ಚದಲ್ಲಿ ಈಗಾಗಲೇ ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆ ಪಾವಗಡಕ್ಕೆ ಮುಂದೂರಾಗಿದೆ. ಪೈಪ್ಲೈನ್ ಕಾಮಗಾರಿಯಾಗಿದೆ. ಗ್ರಾಮಗಳೆಲ್ಲ 200 JJM ಯೋಜನೆಗಳು ಸಹ ಮನೆ ಮನೆಗೆ ಶುದ್ಧ ಗಂಗಾ ನಲ್ಲಿಗಳನ್ನು ಸಹ ಹಾಕಲಾಗಿದೆ. ಆದರೆ ಈ ಒಂದು ಬೇಸಿಗೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನೀರಿಗೆ ಹಾಹಾಕಾರ ಉಂಟಾಗಿದೆ. ಪಾಪ ಈ ಒಂದು ಗ್ರಾಮಸ್ಥರ ಅಳಲನ್ನು, ಅಂದರೆ ಈ ಸಮಸ್ಯೆಯನ್ನು ನಿವಾರಿಸಲು PDO ಸುದರ್ಶನ್ಗೆ ಸಮಯ ಇಲ್ಲೇನೋ. ಯಾಕಪ್ಪ ಅಂದರೆ 3 ಗ್ರಾಮ ಪಂಚಾಯಿತಿಗಳನ್ನು ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಬನ್ನಿ ಹಾಗಾದರೆ ಒಂದು ಗ್ರಾಮಸ್ಥರ అಳಲನ್ನು నావీగా ಕೇಳೋಣ. టీపీ పోయింది, మేము ఆడ వంటలోనే ఆడ పోయి వేసుకుంటానేమో. మా సమస్య ఇట్లుంది. ఎన్ని రోజులైంది దీపి పోయి? 2 నెలలైంది. దీపి నీళ్ళు నీళ్ళు వారమైంది రాలే. వంకల్లో నీళ్ళు అనేది తాగుతాను. పురుగు నీళ్ళు ఎట్లా పురుగు నీళ్ళు ఎత్తుకొస్తున్నారా? ఏమన్నా డ్రమ్లు వేసుకొని టాక్టర్ వేసుకొచ్చుకుంటాం. ఇట్లుంది ఏమో మీరే చూసుకోండి. ఆఫీసర్లు ఎవరు రాలేదా? మెంబర్లు ఆఫీసర్లు ఎవరు మకాలు ఎవరు? ఎన్ని రోజులు నుండి ఇట్లా? వారమైంది. ఎవరు కూడా నీళ్ళ సమస్య అనేది కూడా అడుగుతాను. ಕೇಳಿದ್ರಲ್ಲ, ಇವರ ಸಮಸ್ಯೆನ ಕಳೆದ ಒಂದು ವಾರದಿಂದ ಮೋಟ್ರ್ ಸುಟ್ಟುವಾಗಿ ನೀರು ಬಿಟ್ಟಿಲ್ಲಂತೆ. ಇವರ ಸಮಸ್ಯೆಯನ್ನು ಬಗೆಹರಿಸಲು ಯಾವ ಅಧಿಕಾರಿಗಳಾಗಲಿ ಯಾವ ರಾಜಕಾರಣಿ ಆಗಲಿ ಬಂದಿಲ್ಲ ಎಂದು ಮಹಿಳೆಯರು ದೂರುತ್ತಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ತೆರಳಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ನಾಗೇನಹಳ್ಳಿ ಗ್ರಾಮಕ್ಕೆ ಕುಡಿಯುವ ನೀರನ್ನು ಹರಿಸ್ತಾರೆ ಅನ್ನೋದನ್ನು ನಾವು ನೀವೆಲ್ಲ ಕಾದು ನೋಡೋಣ. ಸುಂದರವಾದ ಶ್ರೀಕೃಷ್ಣನ ಚಿತ್ರ, ಕಾಡಿನ ರಾಜ ಸಿಂಹನ ಚಿತ್ರ, ಗಜರಾಜ ಆನೆಯ ಚಿತ್ರ, ಜಾಂಬವಂತ ಚಿತ್ರ, ಹೀಗೆ ನಾನಾ ರೀತಿಯಾದಂಥ ಚಿತ್ರಣಗಳನ್ನು ಬಿಡಿಸಿ ಪೆನುಗೊಂಡೆ ಊರು ಬಾಗಲನ್ನು ಒಂದು ಸುಂದರವಾದ ಕೋಟೆಯನ್ನು ನೋಡುವಂತೆ ಮಾಡಿದ್ದರು ಈ ಹಿಂದಿನ ಮುಖ್ಯಾಧಿಕಾರಿಗಳಾದಂಥ ನವೀನ್ ಚಂದ್ರರವರು. ಆದರೆ ಇಂದು ಈ ಒಂದು ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಈ ಒಂದು ಕೋಟೆ ಮೇಲಿನ ಎಲ್ಲ ಮುಳ್ಳಿನ ಸೀಮೆ ಜಾಲಿ ಮರಗಳನ್ನು ಗಿಡಗಳನ್ನು ಕಡಿದು ಹಾಕಿದ್ದಾರೆ. ಜೊತೆಗೆ ಕಿಡಿಗೇಡಿಗಳು ಈ ಒಂದು ಟೈರ್ಗೆ ಬೆಂಕಿಯನ್ನು ಇಟ್ಟಿದ್ದಾರೆ. ಬೆಂಕಿಯನ್ನು ಇಟ್ಟಿದ್ದರಿಂದ ಟೈರ್ಗಳೆಲ್ಲ ಸುಟ್ಟು ಈ ಒಂದು ಮುಳ್ಳಿನ ಗಿಡಗಳು ಸಹ ಸುಟ್ಟು ಹೋಗಿದೆ. ಈ ಒಂದು ಮದಗಿರ ಊರು ಬಾಗಿಲನ್ನು ಸ್ವಚ್ಛತೆಯಿಂದ ಇರುವುದನ್ನು ಅಸ್ವಚ್ಛತೆಯಿಂದ ಕೊಡುವಂತೆ ಮಾಡಲಾಗಿದೆ. ಇಷ್ಟೆಲ್ಲ ಆದರೂ ಸಹ ಸಂಬಂಧಪಟ್ಟ ಪುರಸಭಾ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಐತಿಹಾಸಿಕ ಇತಿಹಾಸವುಳ್ಳ ಪಾವಗಡ ತಾಲೂಕು ಈ ಹಿಂದೆ ಶ್ರೀಕೃಷ್ಣ ದೇವರಾಯ ಮತ್ತು ಮೈಸೂರು ಮಹಾರಾಜರ ಆಳ್ವಿಕೆ ಒಳಪಟ್ಟಿದ್ದು. ಕೋಟೆ ಕೊತ್ತೂರುಗಳನ್ನು ಅಭಿವೃದ್ಧಿಪಡಿಸಿ ಮುಂದಿನ ಪೀಳಿಗೆಗೆ ನಾವು ಈ ಒಂದು ಕೋಟೆ ಕೊತ್ತೂರುಗಳನ್ನು ಈ ರೀತಿ ಇದೆ ಎನ್ನುವುದನ್ನು ತೋರಿಸಬೇಕಾಗಿದೆ. ಆದರೆ ಇಂಥ ಒಂದು ಘಟನಾವಳಿಗಳಿಂದ ಇರುವ ಎಲ್ಲ ಕೋಟೆಗಳನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ.
ಸುಂದರವಾದ ಈ ಒಂದು ಪೆನುಗೊಂಡೆ ಊರು ಬಾಗಿಲ ಮೇಲೆ ಬಣ್ಣ ಬಣ್ಣದ ಚಿತ್ತಾರಗಳನ್ನು ಬಿಡಿಸಲಾಗಿತ್ತು. ಆದರೆ ಈ ಒಂದು ನಿನ್ನೆ ನಡೆದ ಈ ಒಂದು ಘಟನಾವಳಿಯಿಂದ ಬೆಂಕಿ ಬಿದ್ದು ಟೈರೆಲ್ಲ ಸುಟ್ಟು ಈ ಒಂದು ಮುಳ್ಳಿನ ಗಿಡಗಳು ಸುಟ್ಟು ಅನೈರ್ಮಲ್ಯಕರಣವಾಗಿದೆ. ನೋಡೋಣ, ಈಗಲಾದರೂ ಪುರಸಭೆಯವರು ಮುಂದೆ ಬಂದು ಈ ಒಂದು ಎಲ್ಲ ತ್ಯಾಜ್ಯವನ್ನು ತೆರವುಗೊಳಿಸಿ ಮತ್ತೆ ಪುನಃ ಈ ಒಂದು ಪೆನುಗೊಂಡೆ ಊರು ಬಾಗಿಲನ್ನು ಅಭಿವೃದ್ಧಿಗೊಳಿಸುತ್ತಾರೆ ಎಂಬುದನ್ನು ನಾವು ನೀವೆಲ್ಲ ಕಾದು ನೋಡೋಣ. ಇದೇ ರೀತಿ ಮುಂದುವರೆದರೆ ಮತ್ತೆ ಮಲಮೂತ್ರಗಳ ತಾಣವಾಗುತ್ತದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.